ನಮಸ್ಕಾರ. ನಮಸ್ತೆ ಸರ್, ರಾಜ್ ಕಾರ್ಸ್ ಮೈಸೂರಿಗೆ. ಓಕೆ. +65 top condition pre-owned cars and 99% first owner cars. ಬನ್ನಿ ಸ್ಟಾಕ್ ನೋಡಲ್ಲ. ಸರ್ ನಮಸ್ತೆ ಸರ್. ನಮಸ್ಕಾರ, ರಾಜ್ ಕಾರ್ಸ್ ಮೈಸೂರಿಗೆ. ಸರ್ ರಾಜ್ ಕಾರ್ಸ್ ಯಾವಾಗ ನೀವು ಕ್ವಾಲಿಟಿ ಕಾರ್ಸ್ ಕೊಡ್ತಾ ಇದ್ದೀರಾ. ಗೂಗಲ್ ನಾವು ಎಷ್ಟೋ ವರ್ಷ ಚೆಕ್ ಮಾಡ್ತಾನೆ, ಯಾವಾಗ ಕಮೆಂಟ್ಸ್ ಎಲ್ಲ ಪಾಸಿಟಿವ್ ಕಮೆಂಟ್ಸೇ ಬರ್ತಾ ಇದೆ. ಫುಲ್ ಸಪೋರ್ಟ್ ಇದೆ ಸರ್ ರಾಜ್ ಕಾರ್ಸ್ಗೆ. ಹೀಗೆ ಈ ವರ್ಷ ಬಿಸ್ನೆಸ್ಲ ಹೆಂಗೆ ಆಲ್ರೆಡಿ 6 months ಆಯಿತು 2025 ಸರ್ ತುಂಬ ಚೆನ್ನಾಗಿದೆ. ಯಾಕೆಂದರೆ ನಮ್ಮದು ಕ್ವಾಲಿಟಿ ವೆಹಿಕಲ್ಸು ನಮ್ಮಲ್ಲಿ ಗೊತ್ತಲ್ಲ, ನಿಮಗೆ ತಿಳಿದಿರುವ ಹಾಗೆ ನಮ್ಮಲ್ಲಿ ಆಕ್ಸಿಡೆಂಟ್ ವೆಹಿಕಲ್ ನಾವು ಕೊಡಿಸಲ್ಲ, ಮಾರಿಸಲ್ಲ, ತಗೊಂಬರಲ್ಲ. ಮತ್ತು ಕಿಲೋಮೀಟ್ರ್ ಟ್ಯಾಂಪರಿಂಗ್ ಮಾಡಿದರೆ, ಶೋರೂಮ್ ಬಿಟ್ಟು ಹೊರಗಡೆ ಸರ್ವಿಸ್ ಆಗಿದ್ದರೆ ನಾವು ಪಾರ್ಕ್ ಮಾಡಲ್ಲ, ಯಾರಿಗೂ ಕೊಡಿಸಲ್ಲ. ಸೊ ಕೊಟ್ಟರೆ ಒಂದು ಕ್ವಾಲಿಟಿ ಇರ್ತದೆ. ನೀವು ತಗೊಂಡೋಗಿ ಸುಖ ಪಡಬೇಕು ವಿನಃ ನೀವು ಸಂಕಟ ಪಡಬಾರ್ದು. ಯಾಕೆಂದರೆ ಕಾರ್ ತಗೊಳ್ಳೋದು ಸುಖ ಪಡೋಕ್ಕೆ, ಸಂಕಟ ಪಡೋಕ್ಕಲ್ಲ. ಯಾಕೆಂದರೆ ತಗೊಂಡೋಗ್ಬಿಟ್ಟು 50,000 1 ಲಕ್ಷ ಖರ್ಚು ಮಾಡೋ ಗಾಡಿ ನಮ್ಮಲ್ಲಿ ಸಿಗೋಲ್ಲ. ಸೊ ನಮ್ಮಲ್ಲಿ ಏನಪ್ಪ, ಸೊ ಕ್ವಾಲಿಟಿ ಇರ್ತದೆ. ಸೊ ಅದೇ ರೀತಿ ರೇಟ್ ಇರ್ತದೆ. ಯಾಕೆಂದರೆ ಕೆಲವರು ನನಗೆ ಕೆಲವು ಕಾಮೆಂಟ್ ಸ್ವಲ್ಪ ಹೈಕ್ ರೇಟು ಹಾಗೆ ಹೀಗೆ. ಸೊ ಕ್ವಾಲಿಟಿ ಕೊಡುವಾಗ ರೇಟ್ ಕೊಡಲೇಬೇಕಾಗುತ್ತೆ. ಈಗ ಯಾವಾಗಲೂ 916 ಏನು ರೇಟ್ ಇದೆ ಅದೇ 18 ಕ್ಯಾರೆಟ್ಗೆ ಏನಿದೆ ಹಾಗೆ. ಈಗ ಚಿನ್ನನೇ 18 ಕ್ಯಾರೆಟ್ ಚಿನ್ನನೇ, 916 ಚಿನ್ನನೇ, 24 ಕ್ಯಾರೆಟ್ ಚಿನ್ನನೇ. ಬಟ್ ಅಂದರೆ ಅದಕ್ಕೆ ಆದಂಥ ಕ್ವಾಲಿಟಿ ಇರ್ತದಲ್ಲ, ಹಾಗೆ ನಂದು 24 ಕ್ಯಾರೆಟ್ ಚಿನ್ನ ಇದ್ದಾಗೆ ಇದು. ಖಂಡಿತ ಚಿನ್ನ ಎತ್ಕೊಂಡೆ ನೀವು ಹೇಳ್ಬಿಟ್ಟಿರ. ಖಂಡಿತ. ಯಾಕೆಂದ್ರೆ ನಾವು ಒಂದು ಎಕ್ಸಾಂಪಲ್ ಜನಕ್ಕೆ ಭಾಳ ಬೇಗ ತಿಳಿಯೋದು ಚಿನ್ನದಲ್ಲೇ ಕ್ವಾಲಿಟಿ. ಈಗ ಈ ಕಾರಲ್ಲೂ ಅಷ್ಟೇ, ಕೆಲವ್ರು ಗೊತ್ತಿಲ್ಲ ಕಾರ್ ಅಷ್ಟೇ. ಮತ್ತೆ ಕೆಲವರು ಏನು ಮಾಡ್ತಾರೆ, ಬೆಂಗಳೂರು ಕಾರ್ಸ್ಗೆ ಅಲ್ಲಿ ಮಾರ್ಕೆಟ್ ಮೈಸೂರು ಮಾರ್ಕೆಟ್ ಕಂಪೇರ್ ಮಾಡ್ತಾರೆ. ಹೆಂಗೆ ಅದು ಅಲ್ಲಿರೋ ಮಾರ್ಕೆಟ್ ಬೇರೆ, ಅಲ್ಲಿರೋ ವೆಹಿಕಲ್ಸ್ ಕಂಡೀಷನ್ ಬೇರೆ. ಫೈನಲಿ ನೀವು ಬೆಂಗಳೂರಿಗೆ ಹೋದ್ರೆ ಒಂದು ಟೆಸ್ಟ್ ಡ್ರೈವ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಅವ್ರು ಹೇಳಿದ ಏನು ಫಿಕ್ಸ್ ಮಾಡಿರ್ತಾರೆ ರೇಟ್ ಅಷ್ಟೇ ಇರ್ತದೆ. ಆಮೇಲೆ ಅವ್ರಿಗೆ ಏನಂದರೆ ಎಲ್ಲ ಮಿಕ್ಸ್ ಇರ್ತದೆ. ಒಂದು ಏನು ಹೇಳ್ತಾರೆ, ನಮ್ಮಲ್ಲಿ ತಳಕು ಬಳಕು ಅವ್ರು ನಮಗೆ ಗೊತ್ತಿಲ್ಲ. ಸೊ ನಮ್ಮಲ್ಲಿ ಕ್ವಾಲಿಟಿ ಇರ್ತದೆ, ವಿತೌಟ್ ಕ್ವಾಲಿಟಿ ಇಲ್ಲ. ಅಲ್ಲಿ ವಿತೌಟ್ ಕ್ವಾಲಿಟಿ ಇರ್ತದೆ. ಗಾಡಿ ಕಮ್ಮಿಗೆ ಸಿಗ್ತದೆ, ತರ್ತಾರೆ. ತಂದುಬಿಟ್ಟು ನಾನು ಹೇಳಿದ್ನಲ್ಲ 50,000 1 ಲಕ್ಷ 2 ಲಕ್ಷ ಖರ್ಚು ಮಾಡಿ ಹೋದಾರೆ. ಆಮೇಲೆ ಕೆಲವು ಈ ಇತ್ತೀಚಿನ ದಿನಗಳಲ್ಲಿ ರೀನಂಬರ್ ಗಾಡಿಗಳು ಜಾಸ್ತಿ ಇದೆ. ಆ ರೀನಂಬರ್ ಗಾಡಿಗೆ ಸೊ ರೀಸೇಲ್ ಇರೋಲ್ಲ, ವ್ಯಾಲ್ಯೂ ಇರೋಲ್ಲ. ಸೊ ಏನಪ್ಪ, ಅಲ್ಲಿಂದ ಬಂದು ಟ್ಯಾಕ್ಸ್ ಕಟ್ಟಿರಲ್ಲ, ಸಮಸ್ಯೆಗಳು ಮುಂದೆ ಅನುಭವಿಸ್ಬೋದು. ಹಾಗಾಗಿ ನಾವು ಯಾವುದೇ ಥರದ ರೀನಂಬರ್ ಗಾಡಿ ಆಗಲಿ, ಈ ಆಕ್ಸಿಡೆಂಟ್ ಗಾಡಿ ಆಗಲಿ, ಟ್ಯಾಂಪರಿಂಗ್ ಗಾಡಿ ಆಗಲಿ, ವಿತೌಟ್ ಸರ್ವಿಸ್ ಹಿಸ್ಟ್ರಿ ನಾನು ಪಾರ್ಕ್ ಮಾಡಲ್ಲ, ಕೊಡಿಸಲ್ಲ. ಸೊ ನಾವು ಹೀಗೆ ಕೂತಿದ್ರು ಸರಿ, ನಾವು ಒಳ್ಳೆ ಗಾಡಿ ಕೊಡ್ತೀನಿ, ಇಲ್ಲ ಕೊಡಕ್ಕೆ ಹೋಗಲ್ಲ ಬೇರೆ. ಮೇಡಮ್ ಇಲ್ಲಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಇದೆ. ಯಾವ ಮಾಡಲ್ ಮೇಡಮ್ ಇದು? ಸರ್ ಇದು ಮಹೇಂದ್ರ ರೇವಾ ಸರ್, 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 12,000 ಕಿಲೋಮೀಟರ್ ರನ್ ಆಗಿದೆ. 2.5 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, ಹಂಗೆ ನೋಡೋಣ. ರೆವಾ ಅದು ಎಲೆಕ್ಟ್ರಿಕ್ ವೆಹಿಕಲ್. ಇಂಟೀರಿಯರ್ಸ್ ನೋಡ್ಬೋದು, ಕಲರ್ ನೋಡ್ತಾ ಇದ್ದಾರೆ. ಡೇ ಲೈಟಲ್ಲಿ ಸೂಪರ್ ಆಗುತ್ತೆ. ಎಕ್ಸ್ಟೀರಿಯರ್ ತುಂಬ ನೀಟಾಗಿ ಮೇಂಟೈನ್ ಮಾಡಿ. ಟೈರ್ಸ್ ವೆರಿ ಗುಡ್ ಕಂಡೀಷನ್. ಇಲ್ಲಿ ನೋಡಿ, ಪವರ್ಡ್ ಬೈ ರೆವಾ ಅಂತ ಇದೆ ಎಲೆಕ್ಟ್ರಿಕ್ ವೆಹಿಕಲ್. ರೆವಾ ಎಲೆಕ್ಟ್ರಿಕ್ ವೆಹಿಕಲ್ ಇದು. ನಿಮಗೆ ಬಟನ್ ಸ್ಟಾರ್ಟ್ ಇದೆ. ಒಳಗಡೆ ಇಂಟೀರಿಯರ್ಸ್ನ ನೋಡಿ, ಇಂಟೀರಿಯರ್ಸ್ನ ಸೂಪರಾಗಿ ಮೇಂಟೈನ್ ಮಾಡಿ. ಟಾಪ್ ಕ್ಲಾಸ್ ಕಂಡೀಷನ್ ಇಂಟೀರಿಯರ್ಸ್ ಇದೆ. ಇಲ್ಲ ನಿಮಗೆ ಡ್ಯಾಶ್ ಬೋರ್ಡಲ್ಲೇ ನೋಡಿ ರೆವಾ ಚಾರ್ಜಿಂಗ್ ಅಂತ ಬರ್ತದೆ. ಈಗ ಚಾರ್ಜರ್ ಹಾಕಿದ್ದಾರೆ, ಎಷ್ಟು % ಚಾರ್ಜ್ ಆಗಿ ಎಲ್ಲ ಡೀಟೇಲ್ಸ್ ನಿಮ್ಗೆ ಬರ್ತಾ ಇದೆ. ಇಂಟೀರಿಯರ್ಸ್ನ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ ವಿತ್ ಆಟೋ ಟ್ರಾನ್ಸ್ಮಿಷನ್. ಇದು ನೋಡಿ, ಫ್ರಂಟ್ ಸೀಟ್ ನೀವು ಸ್ಲೈಡ್ ಮಾಡಿ ಅಂತ ಬ್ಯಾಕ್ ಸೀಟ್ಗೆ ಎಂಟ್ರಿ ಇದೆ. ನೋಡಿ ಬ್ಯಾಕ್ ಸೀಟ್ ಹೆಂಗೆ ಇದೆ ಅಂತ. ಇಂಟೀರಿಯರ್ಸ್ ತುಂಬ ನೀಟಾಗಿದೆ. ನಿಮಗೆಲ್ಲ ಫುಟ್ ಮ್ಯಾಟ್ಸ್ ಎಲ್ಲ ಸಿಗ್ತದೆ. ಇಂಟೀರಿಯರ್ಸ್ ಟಾಪ್ ಕ್ಲಾಸ್ ಕಂಡೀಷನ್ ಇದೆ. KA05 ರಿಜಿಸ್ಟ್ರೇಷನ್ ಸುಜುಕಿಲಿ ಯಾವ ಮಾಡಲ್ ಇದು? ಸರ್ ಇದು ಮಾರುತಿ ಸುಜುಕಿ ಎಸ್ ಕ್ರಾಸ್ ಸರ್, 2015-16 ರಿಜಿಸ್ಟ್ರೇಷನ್, ಡೀಸೆಲ್ ಇಂಜಿನ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಇದು ಬಂದು ನಿಮಗೆ 65,000 ಕಿಲೋಮೀಟರ್ ರನ್ ಆಗಿದೆ. 7,25,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಇದು ಬಂದು ನಿಮಗೆ 1.6 ಇಂಜಿನ್ ಸರ್. ಇದು 735 ಆಗ್ತಾ ಇದ್ದಾರೆ, ನೆಗೋಷಿಯಬಲ್, ಮಾರ್ಜಿನಲಿ ನೆಗೋಷಿಯಬಲ್. KA05 ರಿಜಿಸ್ಟ್ರೇಷನ್, ಡಾರ್ಕ್ ಗ್ರೇ ಕಲರ್, ಡೇ ಲೈಟ್ ನೋಡ್ತಾ ಇದ್ದಾರೆ. ಟೈರ್ಸ್ ಎಲ್ಲ ನೋಡಿ ಟಾಪ್ ಕಂಡೀಷನ್ ಐತೆ. ಹಂಗೆ ಎಕ್ಸ್ಟೀರಿಯರ್ ಬಾಡಿ ಎಕ್ಸ್ಟೀರಿಯರ್ ಸೂಪರ್ ಕಂಡೀಷನ್ ಐತೆ. ವೆಹಿಕಲ್ ಇಂಟೀರಿಯರ್ಸ್ ನೋಡೋಣ. ಇಂಟೀರಿಯರ್ಸ್ ಟಾಪ್ ಕ್ಲಾಸ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ. ಸೀಟ್ ಕವರ್ಸ್ ಇಂಟ್ಯಾಕ್ಟ್ ಆಗಿದೆ. ಎಸ್ ಕ್ರಾಸ್ ಇದು. ನಿಮಗೆ ಒರಿಜಿನಲ್ ಫುಟ್ ಮ್ಯಾಟ್ ಸಿಗ್ತಾ ಇದೆ.
KA09 ಮೈಸೂರು RTO ಫೋರ್ಡ್ ಯಾವ ಮಾಡಲ್ ಇದು? ಸರ್ ಇದು ಫೋರ್ಡ್ ಎಕೋಸ್ಪೋರ್ಟ್ಸ್ 2018 ಮಾಡಲು 09 ರಿಜಿಸ್ಟ್ರೇಷನ್ ಬರುತ್ತೆ. ಇದು ಡೀಸೆಲ್ ಇಂಜಿನ್ನು, 68,000 ಓಡಿದೆ, ಸಿಂಗಲ್ ಓನರ್ ವೆಹಿಕಲ್ಲು. ಇದು ಬಂದು ನಿಮಗೆ 8,50,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಇದು ನೋಡಿ ಸಿಂಗಲ್ ಓನರ್ ವೆಹಿಕಲ್ ಇದು KA09 ಕಲರ್ ನೋಡಿ, ರೆಡ್ ಕಲರ್ ವೆಹಿಕಲ್, ಡೇ ಲೈಟಲ್ಲಿ ಸೂಪರ್ ಆಗಿದೆ, ವೆರಿ ಬ್ಯೂಟಿಫುಲ್ ವೆಹಿಕಲ್ ಇದು. ನಿಮಗೆ 8,50,000 ಹೇಳ್ತಾ ಇದ್ದಾರೆ. ಫೋರ್ಡ್ ಎಕೋಸ್ಪೋರ್ಟ್ ಟೈಟೇನಿಯಂ ಎಡಿಷನ್ ಇದು. ಟೈರ್ಸ್ ನೋಡಿ, ಟೈರ್ಸ್ ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್ ಇದೆ, ನಿಮಗೆ ಶೋರೂಮ್ ಕಂಡೀಷನ್ ಇದೆ, ಟೈಟಾನಿಯಂ ಎಡಿಷನ್ ಇದು. ಈಗ ಇಂಟೀರಿಯರ್ಸ್ ನೋಡೋಣ, ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಲೆದರ್ ಸೀಟ್ಸ್ ಇದೆ, ಇಂಡಿಪೆಂಡೆಂಟ್ ಬಕೆಟ್ ಸೀಟ್ಸ್, ಟಾಪ್ ಕ್ಲಾಸ್ ಇಂಟೀರಿಯರ್ಸ್ ಇದೆ, ಫುಟ್ ಮ್ಯಾಟ್ ಸಿಗ್ತಾ ಇದೆ, ಎಂಜಿನ್ ಬಟನ್ ಸ್ಟಾರ್ಟ್ ನಿಮ್ಗೆ ಬರ್ತದೆ. ಓಡೋಮೀಟರ್ ರೀಡಿಂಗ್ ನೋಡ್ತಾ ಇದೆ 68,964 ಕಿಲೋಮೀಟರ್ಸ್ ಓಡೋಮೀಟರ್ ರೀಡಿಂಗ್ ಇದೆ. ರ್ಯಾಟ್ ಸೀಟ್ಸ್ ನೀವು ನೋಡ್ಬೋದು, ರ್ಯಾಟ್ ಸೀಟ್ಸ್ 2 ಹೆಡ್ರೆಸ್ಟ್ ಮಧ್ಯದಲ್ಲಿ ಹೆಡ್ ರೆಸ್ಟ್ ಇದೆ. ರ್ಯಾಟ್ ಸೀಟ್ಸ್ ನೋಡಿ, 2 ಹೆಡ್ ರೆಸ್ಟ್ ಮಧ್ಯದಲ್ಲಿ ಹ್ಯಾಂಡ್ ರೆಸ್ಟ್ ಬರ್ತದೆ. ಸೀಟ್ ಕವರ್ಸ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಲೆದರ್ ಸೀಟ್ ಕವರ್ಸ್ ಇದೆ, ನಿಮಗೆ ಫುಟ್ ರೆಸ್ಟ್ ಸಿಗ್ತಾ ಇದೆ. ಇಂಟೀರಿಯರ್ಸ್ ಆರ್ ಇನ್ ವೆರಿ ಗುಡ್ ಕಂಡೀಷನ್. 51 ರಿಜಿಸ್ಟ್ರೇಷನ್ Honda WRV ಯಾವ ಮಾಡಲ್ ಇದು? ಸರ್ ಇದು Honda WRV 2017 ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ ನಿಮಗೆ ಡೀಸೆಲ್ ಇಂಜಿನ್ನು, ಇದು ಟಾಪ್ ಆ್ಯಂಡ್ ವೆಹಿಕಲ್ ವಿತ್ ಸನ್ ರೂಫ್ ಬರುತ್ತೆ. ಇದು ಬಂದು 48,000 ಕಿಲೋಮೀಟರ್ ರನ್ ಆಗಿದೆ. ನಿಮ್ಮದು ಪ್ರೈಸಿಂಗ್ ಬಂದು 8.5 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಇದು Honda ಟಾಪ್ ಆ್ಯಂಡ್ ಮಾಡಲ್ದು ಮಿಲ್ಕಿ ವೈಟ್ ಕಲರ್ ಡೇ ಲೈಟಲ್ಲಿ ನೋಡ್ತಾ ಇದ್ರೆ, ಇದರಲ್ಲಿ ನಿಮ್ಗೆ ಸನ್ ರೂಫ್ ಸಿಗುತ್ತೆ. ಟೈರ್ಸ್ ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್, ಶೋರೂಮ್ ಕಂಡೀಷನ್ಲೇ ಐತೆ. ನಿಮಗೆ 8,50,000 ಹೇಳ್ತಾರೆ, ನೆಗೋಷಿಯಬಲ್. ಇಲ್ಲಿ ಸನ್ ರೂಫ್ ನೋಡ್ಬೋದು ನೀವು. ಎಕ್ಸ್ಟೀರಿಯರ್ ಬಾಡಿ ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್, ತುಂಬ ನೀಟ್. 8,50,000 ಇಸ್ ಎಕ್ಸ್ಪೆಕ್ಟೆಡ್ ಪ್ರೈಸ್. ಇಂಟೀರಿಯರ್ಸ್ ನೋಡ್ತಾ ಇದ್ದಾರೆ, ಇಟ್ ಇಸ್ ನಾಟ್ ಫಿಕ್ಸಡ್, ಇಟ್ಸ್ ನೆಗೋಷಿಯಬಲ್. ಇಲ್ಲಿ ನೋಡ್ಬೋದು ಪ್ರೀಮಿಯಂ ಕ್ವಾಲಿಟಿ ಲೆದರ್ ಸೀಟ್ಸ್ ಇದೆ, ಬ್ರೌನ್ ಕಲರ್ ಲೆದರ್ ಸೀಟ್ಸ್, ತುಂಬ ಅಟ್ರಾಕ್ಟಿವ್ ಆಗಿದೆ. ಫುಟ್ ರೆಸ್ಟ್ ಎಲ್ಲ ಅಂತ ನಿಮಗೆ. ಮತ್ತು ಡಿಸ್ಪ್ಲೇ ಪ್ಯಾನಲ್ ನೋಡಿ ಎಷ್ಟು ವೈಡ್ ಸೂಪರ್ ಡಿಸ್ಪ್ಲೇ ನಿಮಗಿದೆ ಅಂತ. KA05 ರಿಜಿಸ್ಟ್ರೇಷನ್ ಕಿಯಲ್ಲಿ ಯಾವ ಮಾಡಲ್ ಮೇಡಮ್ ಇದು? ಸರ್ ಇದು ಕಿಯಾ ಸೊನೆಟ್ ಸರ್, HTK ವೇರಿಯಂಟ್ ಬರುತ್ತೆ. ಇದು ಬಂದು 2022 ಮಾಡಲ್ಲು, ಸಿಂಗಲ್ ಓನರ್ ವೆಹಿಕಲ್ಲು, 33,000 ಕಿಲೋಮೀಟರ್ ರನ್ ಆಗಿದೆ. ಪ್ರೈಸ್ ಬಂದು 11,25,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 11,25,000 11,25,000 ಹೇಳ್ತಾರೆ, ನೆಗೋಷಿಯಬಲ್. ಫಸ್ಟ್ ಎಕ್ಸ್ಟೀರಿಯರ್ ನೋಡೋಣ, ಸೂಪರ್ ಕಲರ್ ಇದು, ಡೇ ಲೈಟಲ್ಲೇ ತುಂಬ ಅಟ್ರಾಕ್ಟಿವ್ ಆಗಿದೆ ಈ ಕಲರು. ಟೈರ್ಸ್ ಎಲ್ಲ ಟಾಪ್ ಕಂಡೀಷನ್, ಶೋರೂಮ್ ಕಂಡೀಷನ್ ಟೈರ್ಸ್ ಇದೆ ನಿಮಗೆ. ಎಕ್ಸ್ಟೀರಿಯರ್ ಬಾಡಿ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಕ್ಸ್ಟೀರಿಯರ್ ಬಾಡಿ ಅಷ್ಟು ನೀಟಾಗಿದೆ, ಸಣ್ಣ ಪುಟ್ಟ ಸ್ಕ್ರಾಚಸ್ ಯಾವುದೂ ಇಲ್ಲ. ಟೈರ್ಸ್ ಎಲ್ಲ ನೋಡಿ, ಶೋರೂಮ್ ಕಂಡೀಷನ್ ಟೈರ್ಸ್ ಇದೆ ನಿಮಗೆ. ಇದು ಸರ್ ಡೀಸೆಲ್ ವೆಹಿಕಲ್. ಈಗ ಇಂಟೀರಿಯರ್ಸ್ ನೋಡೋಣ, 11,25,000 ಕೋಟಿಂಗ್ ಪ್ರೈಸ್. ಇದು ನೆಗೋಷಿಯಬಲ್, ಯಾವುದೇ ಫೈನಲ್ ಪ್ರೈಸ್ ಇಲ್ಲ. ನೀವು ಬಂದು ವೆಹಿಕಲ್ ನೋಡಿ ಟೆಸ್ಟ್ ರೈಡ್ ತೊಗೊಳ್ಳಿ, ನೀವು ಸ್ಯಾಟಿಸ್ಫೈ ಆಗಿದ್ರೆ ಹೆಚ್ಚು ಕಡಿಮೆ ಮಾಡಿ ಬಿಸ್ನೆಸ್ ಮಾಡೋಣ. ಇಂಟೀರಿಯರ್ಸ್ನ ಅಷ್ಟು ಸೂಪರಾಗಿದೆ. ಓಡೋಮೀಟರ್ ರೀಡಿಂಗ್ ನಿಮ್ಗೆ ತೋರಿಸ್ತಾ ಇದೆ 33,200 ಕಿಲೋಮೀಟರ್ಸ್ ಇದೆ, ತುಂಬ ಕಡಿಮೆ ಓಡಿಸಿದೆ. ಓನ್ಲಿ 33,200 ಕಿಲೋಮೀಟರ್. KA51 ರಿಜಿಸ್ಟ್ರೇಷನ್ Hyundai i20 ಯಾವ ಮಾಡಲ್ ಇದು? ಸರ್ ಇದು Hyundai i20 2012 ಮಾಡಲು, ಮ್ಯಾಗ್ನಾ ವೇರಿಯಂಟ್ ಬರುತ್ತೆ, ಸಿಂಗಲ್ ಓನರು. ಇದು ಬಂದು ನಿಮಗೆ 62,000 ಕಿಲೋಮೀಟರ್ ರನ್ ಆಗಿದೆ. 4 lakh ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಡೀಸೆಲ್ ಇಂಜಿನ್ ಸರ್ ಇದು. ಓಕೆ, 4 lakh is the expected price. It is negotiable. Diesel vehicle Hyundai i20 diesel KA51 registration, grey color, silver color vehicle ನೋಡಿ, ಡೈಲೈಟ್ ನೋಡ್ತಾ ಇದ್ದೀರಾ. ಟೈರ್ಸ್ ಎಲ್ಲ ಗುಡ್ ಕಂಡೀಷನ್, ಬರೀ 4 ಲಕ್ಷ ಹೇಳ್ತಾರೆ, ಅದು ನೆಗೋಷಿಯಬಲ್, ಇದು ಫೈನಲ್ ಅಲ್ಲ. ಡೀಸೆಲ್ ವೆಹಿಕಲ್ ಅದು. ಹೀಗೆ ಒಳಗಡೆ ಇಂಟೀರಿಯರ್ಸ್ನ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ನಿಮಗೆ ಬಜೆಟಲ್ಲೇ ಬರ್ತಾ ಇದೆ, ಬರೀ 4 ಲಕ್ಷ. ಅದು i20 ಡೀಸೆಲ್ ವೆಹಿಕಲ್, ಇದು ಓನ್ಲಿ 4 lakhs. KA05 ಸುಜುಕಿಲಿ ಯಾವ ಮಾಡಲ್ ಇದು? ಸರ್ ಇದು ಮಾರುತಿ ಸುಜುಕಿ ಶಿಫ್ಟ್ ಸರ್, VDI ಬರುತ್ತೆ, ಡೀಸೆಲ್ ಇಂಜಿನ್. ಇದನ್ನು 2014 ಸಿಂಗಲ್ ಓನರ್ ವೆಹಿಕಲ್, 78,000 ಕಿಲೋಮೀಟರ್ ರನ್ ಆಗಿದೆ. ಇದು ಪ್ರೈಸ್ ಬಂದು 5,50,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 5,50,000 5,50,000 ಹೇಳ್ತಾರೆ, ನೆಗೋಷಿಯಬಲ್. ಇದು ಬಂದು ನಿಮಗೆ ಶಿಫ್ಟ್ ಡೀಸೆಲ್ ವೆಹಿಕಲ್ KA05 ರಿಜಿಸ್ಟ್ರೇಷನ್. ಕಲರ್ ನೋಡ್ತಾ ಇದ್ರೆ ಸೂಪರ್ ಬ್ಲೂ ಕಲರ್ ಇದು, ಡೇ ಲೈಟ್ಲಿ ಅಷ್ಟು ಬ್ಯೂಟಿಫುಲ್ ಆಗಿದೆ. ಟೈರ್ಸ್ ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್ ಇದೆ. ಇದು ಡೀಸೆಲ್ ವೆಹಿಕಲ್, ಇದು DDISI ಶಿಫ್ಟ್ ವೆಹಿಕಲ್, ಇದು ಶಿಫ್ಟ್ ಡೀಸೆಲ್. ಇದು ಒಳಗಡೆ ಇಂಟೀರಿಯರ್ಸ್ ನೋಡಿ, ಇಂಟೀರಿಯರ್ಸ್ ವೆಲ್ ಮೇಂಟೈನ್, ತುಂಬ ನೀಟಾಗಿ ಇದೆ ಇಂಟೀರಿಯರ್ಸು. KA03 Honda City ಯಾವ ಮಾಡಲು? ಸರ್ ಇದು Honda City VMT ವೇರಿಯಂಟ್ ಬರುತ್ತೆ, 2014 ಸಿಂಗಲ್ ಓನರು, 61,000 ಓಡಿದೆ. ಇದು ಬಂದು ನಿಮಗೆ ಪೆಟ್ರೋಲ್ ಇಂಜಿನ್ನು, 5.9 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 5,90,000 ಕೋಟಿಂಗ್ ಪ್ರೈಸ್. ಇಟ್ ಇಸ್ ನೆಗೋಷಿಯಬಲ್. ಡೇ ಲೈಟ್ ನೋಡ್ತಾ ಇದ್ದಾರೆ, ತುಂಬ ಅಟ್ರಾಕ್ಟಿವ್ ವೆಹಿಕಲ್. ಎಕ್ಸ್ಟೀರಿಯರ್ನ ಅಷ್ಟು ನೀಟಾಗಿ ಮೇಂಟೈನ್ ಮಾಡೋ, ಸಣ್ಣ ಪುಟ್ಟ ಸ್ಕ್ರಾಚ್ ಡೆಂಟ್ ಮಾರ್ಕ್ಸ್ ಯಾವುದಲ್ಲ. ಎಕ್ಸ್ಟೀರಿಯರ್ ಬಾಡಿ ಇಸ್ ವೆಲ್ ಮೇಂಟೈನ್ಡ್. ಟೈರ್ಸ್ ಆರ್ ಆಲ್ಸೋ ಇನ್ ವೆರಿ ಗುಡ್ ಕಂಡೀಷನ್. ಹಾಗೆ ಎಕ್ಸ್ಟೀರಿಯರ್ ಬಾಡಿ ಟೂರ್ ನೋಡ್ತಾ ಇದ್ದಾರೆ, ತುಂಬ ನೀಟ್ ವೆಲ್ ಮೇಂಟೈನ್, ಶೋರೂಮ್ ಮೇಂಟೈನ್ ವೆಹಿಕಲ್ ಇದು.
5,90,000 is the quoting price. ಈಗ ಇಂಟೀರಿಯರ್ಸ್ ನೋಡಲ್ಲ, ಎಕ್ಸ್ಟೀರಿಯರ್ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಇಂಟೀರಿಯರ್ಸ್ನು ಅಷ್ಟು ನೀಟಾಗೇ ಇದೆ ನೋಡಿ. ಸೀಟ್ಸ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಇಂಡಿಪೆಂಡೆಂಟ್ ಬಕೆಟ್ ಸೀಟ್ಸ್ ಬರ್ತದೆ, ಇನ್ಕ್ಲೂಡಿಂಗ್ ಫುಟ್ ಮ್ಯಾಟ್ಸ್ ಇದೆ ನಿಮಗೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಫುಟ್ ಮ್ಯಾಟ್ಸ್ ಇದೆ. ಇಟ್ಸ್ ಫುಲ್ಲಿ ಲೋಡೆಡ್ ವೆಹಿಕಲ್. ಇಲ್ಲೇ ಟೈರ್ಸಲ್ಲಿ ನೋಡ್ತಾ ಮ್ಯಾಗ್ ವೀಲ್ಸ್ ಇದೆ, ಮತ್ತು ನಿಮಗೆ ABS ಬರುತ್ತೆ, ಏರ್ ಬ್ಯಾಗ್ಸ್ ಎಲ್ಲ ಬರ್ತದೆ. ಎಕ್ಸ್ಟೀರಿಯರ್ ಸೂಪರ್ ಕಂಡೀಷನ್. ಇಂಟೀರಿಯರ್ಸ್ ನೋಡಿ, ರ್ಯಾರ್ ಸೀಟ್ಸ್ ಎಲ್ಲ ಟಾಪ್ ಕಂಡೀಷನ್ ಇದೆ. ಸೆಪರೇಟ್ AC vents ಫಾರ್ ದ ರ್ಯಾರ್ ಸೀಟ್ಸ್ ಇನ್ಕ್ಲೂಡಿಂಗ್ ಫುಟ್ ಮ್ಯಾಟ್ಸ್. ABS, air conditioned, mag wheels. This is a fully loaded car. A03 registration Skoda Rapid. ಯಾವ ಮಾಡಲ್ ಮೇಡಮ್? ಸರ್ 2018 ಮಾಡಲ್, ಸಿಂಗಲ್ ಓನರು, ಡೀಸೆಲ್ ಇಂಜಿನು. ಇದು ಬಂದು ನಿಮಗೆ ಸಿಂಗಲ್ ಓನರ್ ಇದೆ, 60,000 ಓಡಿದೆ. 8,50,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 8,50,000, 8,50,000 is the quoting price. It is negotiable. Exterior ನೋಡ್ತಾ ಸಿಲ್ವರ್ ಕಲರ್ ವೆಹಿಕಲ್, ಟಾಪ್ ಕ್ಲಾಸ್ ಕಂಡೀಷನ್. ಟೈರ್ಸ್ ಆರ್ ಇನ್ ಗುಡ್ ಕಂಡೀಷನ್. 2018 ಸ್ಕೋಡಾ ರ್ಯಾಪಿಡ್ ಸ್ಟೈಲ್ ಇದು, ಫಸ್ಟ್ ಓನರ್ ವೆಹಿಕಲ್ ಇದು. ಓಡೋಮೀಟರ್ ರೀಡಿಂಗ್ 60,000, ಡೀಸೆಲ್ ವೆಹಿಕಲ್. ಇಂಟೀರಿಯರ್ಸ್ ಎಲ್ಲ ನೋಡಿ, ಪ್ರೀಮಿಯಂ ಕ್ವಾಲಿಟಿ ಇಂಡಿಪೆಂಡೆಂಟ್ ಲೆದರ್ ಸೀಟ್ಸ್ ಬರ್ತಾ ಇದೆ. ಇಂಟೀರಿಯರ್ಸ್ ಒಂದು ಟಾಪ್ ಕ್ಲಾಸ್ ಎಲ್ಲ ಇದೆ. ಓಡೋಮೀಟರ್ ರೀಡಿಂಗ್ ನೋಡ್ತಾ 60,114 ಕಿಲೋಮೀಟರ್ಸ್ ಇದೆ. ರ್ಯಾಟ್ ಸೀಟ್ಸ್ಗೆ ಸಪ್ರೇಟ್ AC vents ಬರ್ತದೆ. ಪ್ರೀಮಿಯಂ ಕ್ವಾಲಿಟಿ ಲೆದರ್ ಸೀಟ್ಸ್, ಫುಟ್ ಮ್ಯಾಟ್ಸ್. ಇಂಟೀರಿಯರ್ಸ್ ಟಾಪ್ ಕ್ಲಾಸ್ ಕಂಡೀಷನ್ ಮೇಂಟೈನ್ ಮಾಡಿ. Hyundai i20 ಇದು KA05 ರಿಜಿಸ್ಟ್ರೇಷನ್. ಮೇಡಮ್ ಡೀಟೇಲ್ಸು? ಸರ್ ಇದು i20 ಆಸ್ಟ್ರಾ ವೇರಿಯಂಟು, 2017 ಸಿಂಗಲ್ ಓನರ್, 24,000 ಓಡಿದೆ. ಇದು ಬಂದು ನಿಮಗೆ ಪೆಟ್ರೋಲ್ ಇಂಜಿನ್ ಸರ್. 6.5 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 6,50,000, 6,50,000 ಹೇಳ್ತಾರೆ, ನೆಗೋಷಿಯಬಲ್. ಡಾರ್ಕ್ ಗ್ರೇ ಕಲರ್ ವೆಹಿಕಲ್ ಇದು. ಡೇ ಲೈಟ್ ನೋಡ್ತಾ ಇದ್ದಾರೆ. ಟೈರ್ಸ್ ಗುಡ್ ಕಂಡೀಷನ್. ಹಂಗೆ ಬಾಡಿ ಎಕ್ಸ್ಟೀರಿಯರ್ ನೋಡಿ, ಎಕ್ಸ್ಟೀರಿಯರ್ ತುಂಬ ನೀಟಾಗೇ ಐತೆ. ಇಲ್ಲಿ ನೋಡ್ತಾ ಎಲೈಟ್ i20 ಇದು ಪೆಟ್ರೋಲ್ ವೆಹಿಕಲ್. ಇಂಟೀರಿಯರ್ಸ್ ನೋಡ್ತಾ ಇದ್ದಾರೆ, ಡ್ಯೂಯಲ್ ಟೋನ್ ಇಂಟೀರಿಯರ್ಸ್ ಇದೆ. ಡ್ಯಾಶ್ ಬೋರ್ಡ್ನ ಡ್ಯೂಯಲ್ ಟೋನಲ್ಲಿ ಇದೆ. ಡಾರ್ಕ್ ಆ್ಯಂಡ್ ಲೈಟ್ ಶೇಡ್ ಕಾಂಬಿನೇಷನ್ಸ್ ಇದೆ. ರ್ಯಾಟ್ ಸೀಟ್ಸ್ ಕೂಡ ಟಾಪ್ ಕಂಡೀಷನ್ ಐತೆ. KA01 ರಿಜಿಸ್ಟ್ರೇಷನ್ ಟಾಟಾ ಟಿಯಾಗೋ XM ಇದು. ಮೇಡಮ್ ಯಾವ ಮಾಡಲ್ ಇದು? ಸರ್ ಇದು ಟಾಟಾ ಟಿಯಾಗೋ 2016 ಸಿಂಗಲ್ ಓನರ್, ಪೆಟ್ರೋಲ್ ಇಂಜಿನ್ ವೆಹಿಕಲ್. ಇದು ಬಂದು ನಿಮ್ಗೆ 61,000 ಓಡಿದೆ. ಪ್ರೈಸ್ ಬಂದು 4,30,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 4,30,000 ಹೇಳ್ತಾರೆ. 4,30,000 ಇಸ್ ಎಕ್ಸ್ಪೆಕ್ಟೆಡ್ ಪ್ರೈಸ್. ಕಲರ್ ನೋಡಿ, ರೆಡ್ ಕಲರ್ ವೆಹಿಕಲ್ ಸೂಪರ್ ಆಗಿದೆ. ಡೇ ಲೈಟಲ್ಲಿ ತುಂಬ ಬ್ಯೂಟಿಫುಲ್ ಆಗಿದೆ. ಟೈರ್ಸ್ ನೋಡಿ, ಬ್ರಿಸ್ಟೋನ್ ಕಂಪ್ನಿ ಟೈರ್ಸ್, ಶೋರೂಮ್ ಕಂಡೀಷನ್ ಟೈರ್ಸ್ ಇದೆ. ಎಕ್ಸ್ಟೀರಿಯರ್ ನೋಡ್ತಾ, ಎಕ್ಸ್ಟೀರಿಯರ್ ಬಾಡಿ ತುಂಬ ನೀಟಾಗಿ ಐತೆ. ರ್ಯಾರ್ ಟೈರ್ಸ್ ಆಲ್ಸೋ ವೆರಿ ಗುಡ್ ಕಂಡೀಷನ್, ಅದನ್ನು ಬ್ರ್ಯಾಂಡ್ ನ್ಯೂ ಕಂಡೀಷನ್. ಬ್ರಿಸ್ಟೋನ್ ಕಂಪ್ನಿ ಟೈರ್ಸ್ ಐತೆ. A03 ರಿಜಿಸ್ಟ್ರೇಷನ್ ಸುಜುಕಿ ಬೆಲೆನೋ. ಯಾವ ಮಾಡಲ್ ಮೇಡಮ್? ಸರ್ ಇದು ಮಾರುತಿ ಸುಜುಕಿ ಬಲೆನೋ ಜೀಟಾ ವೇರಿಯಂಟ್ ಬರುತ್ತೆ. 2018 ಸಿಂಗಲ್ ಓನರ್ ವೆಹಿಕಲ್. ಇದು ಬಂದು ನಿಮಗೆ 26,000 ಕಿಲೋಮೀಟರ್ ರನ್ ಆಗಿದೆ. ಪೆಟ್ರೋಲ್ ಇಂಜಿನು, ಫುಲ್ಲಿ ಲೋಡೆಡ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಇದು ಪ್ರೈಸ್ ಬಂದು ನಿಮಗೆ 7,25,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 7,25,000, 7,25,000 ಹೇಳ್ತಾರೆ. ಕಲರ್ ನೋಡಿ, ತುಂಬ ಬ್ಯೂಟಿಫುಲ್ ಬ್ಲೂ ಕಲರ್ ಇರುತ್ತೆ ಇದು. ಟೈರ್ಸ್ ಎಲ್ಲ ನೋಡ್ಬೋದು. ಟೈರ್ಸ್ ಆರ್ ಇನ್ ವೆರಿ ಗುಡ್ ಕಂಡೀಷನ್. ಅಪೋಲೋ ಕಂಪ್ನಿ ಟೈರ್ಸ್ ಇದೆ. ಎಕ್ಸ್ಟೀರಿಯರ್ ಬಾಡಿ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಅಟ್ರಾಕ್ಟಿವ್ ಕಲರ್. ಡೇ ಲೈಟೆಲ್ಲ ಬಂದು ಅಷ್ಟು ಬ್ಯೂಟಿಫುಲ್ ಆಗಿದೆ ವೆಹಿಕಲ್. ರ್ಯಾರ್ ಟೈರ್ಸ್ ಆಲ್ಸೋ ಇನ್ ವೆರಿ ಗುಡ್ ಕಂಡೀಷನ್. ಸುಜುಕಿ ಬೆಲೆನೋ ಜೀಟಾ ವೇರಿಯಂಟ್ ಇದು. ಈಗ ಒಳಗಡೆ ಇಂಟೀರಿಯರ್ಸ್ ಮಾಡಿ, ಇದು ಇಸ್ ಅ ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ಇಂಟೀರಿಯರ್ಸ್ ನೋಡಿ, ನಿಮ್ಗೆ ಬಟನ್ ಸ್ಟಾರ್ಟ್ ಎಲ್ಲ ಬರ್ತದೆ ಇದರಲ್ಲಿ. ಇಂಟೀರಿಯರ್ಸ್ ಟಾಪ್ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ರ್ಯಾಟ್ ಸೀಟ್ಸ್ ನೋಡಲ್ಲ. A03 ರಿಜಿಸ್ಟ್ರೇಷನ್ ವೋಲ್ಕ್ಸ್ವ್ಯಾಗನ್ ಪೋಲೋ. ಯಾವ ಮಾಡಲ್ ಇದು? ಸರ್ ಪೋಲೋ ಕಂಫರ್ಟ್ ಲೈನ್ ವೇರಿಯಂಟ್ ಬರುತ್ತೆ. 2013 ಸಿಂಗಲ್ ಓನರ್ ವೆಹಿಕಲ್ಲು, ಡೀಸೆಲ್ ಇಂಜಿನ್ ಬರುತ್ತೆ. ಇದು ಬಂದು ನಿಮ್ಗೆ 56,000 ಕಿಲೋಮೀಟರ್ ರನ್ ಆಗಿದೆ. 4,80,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 4,80,000 ಕೋಟಿಂಗ್ ಪ್ರೈಸ್. ಇಟ್ ಇಸ್ ನೆಗೋಷಿಯಬಲ್. ಸಿಲ್ವರ್ ಕಲರ್ ವೆಹಿಕಲ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಎಕ್ಸ್ಟೀರಿಯರ್ಸ್ ನೋಡಿ. ವೋಲ್ಕ್ಸ್ವ್ಯಾಗನ್ ಪೋಲೋ ಕಂಫರ್ಟ್ ಲೈನ್ ವೆಹಿಕಲ್ ಇದು. ಡೀಸೆಲ್ ಇಂಜಿನ್ ಇದು. ಟೈರ್ಸ್ ನೋಡಿ, ಅಪೋಲೋ ಕಂಪ್ನಿ ಟೈರ್ಸ್ ಇನ್ ವೆರಿ ಗುಡ್ ಕಂಡೀಷನ್. ಎಕ್ಸ್ಟೀರಿಯರ್ ಎಲ್ಲ ನೋಡ್ತಾ ಇದ್ದೀರಾ, ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಎಕ್ಸ್ಟೀರಿಯರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್, ಶೋರೂಮ್ ಕಂಡೀಷನ್ ಟೈರ್ಸ್ ಇದೆ ನಿಮಗೆ. ವೋಲ್ಕ್ಸ್ವ್ಯಾಗನ್ ಪೋಲೋ ಕಂಫರ್ಟ್ ಲೈನ್ ಇದು. ಡೀಸೆಲ್ ವೆಹಿಕಲ್ ಇದು. ಇಂಟೀರಿಯರ್ಸ್ ನೋಡಿ, ಟಾಪ್ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಡ್ಯೂಯಲ್ ಟೋನ್ ಇಂಟೀರಿಯರ್ಸ್, ಡಾರ್ಕ್ ಆ್ಯಂಡ್ ಲೈಟ್ ಟೋನ್. ಇಲ್ಲಿ ಓಡೋಮೀಟರ್ ರೀಡಿಂಗ್ ನೀವು ನೋಡ್ಬೋದು, 56,000 ಪ್ಲಸ್ ಇದೆ ನಿಮಗೆ. Hyundai i20 ಯಾವ ಮಾಡಲ್ ಮೇಡಮ್? ಸರ್ ಇದು 2017 ಸರ್. ಆಸ್ಟ್ರಾ ಆಪ್ಷನಲ್ ಟಾಪ್ ಎಂಡ್ ಬರುತ್ತೆ. ಇದು ಬಂದು ನಿಮಗೆ ಡೀಸೆಲ್ ಇಂಜಿನ್ನು, ಸಿಂಗಲ್ ಓನರ್ ವೆಹಿಕಲ್ಲು. 80,000 ಕಿಲೋಮೀಟರ್ ರನ್ ಆಗಿದೆ. 775 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 7,75,000 ಎಕ್ಸ್ಪೆಕ್ಟೆಡ್ ಪ್ರೈಸ್. ಎಕ್ಸ್ಟೀರಿಯರ್ ನೋಡಿ, ಮಿಲ್ಕಿ ವೈಟ್ ಕಲರ್. ಡೇ ಲೈಟಲ್ಲಿ ಅಷ್ಟು ಬ್ಯೂಟಿಫುಲ್ ವೆಹಿಕಲ್ ಇದು. ಟೈರ್ಸ್ ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್. ಹಾಗೆ ಎಕ್ಸ್ಟೀರಿಯರ್ ಬಾಡಿ ಎಲ್ಲ ಟಾಪ್ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇದು. 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು.
ಇಂಟೀರಿಯರ್ಸ್ನಲ್ಲ ಓಡೋಮೀಟರ್ ರೀಡಿಂಗ್ ನಿಮಗೆ 80,000 ತೋರಿಸ್ತಾ ಇದೆ. ಶೋರೂಮ್ ಮೇಂಟೈನ್ಡ್ ವೆಹಿಕಲ್ ಟಾಪ್ ಕ್ಲಾಸ್ ಆಗಿದೆ. ಇಂಟೀರಿಯರ್ಸ್ನ ನೋಡ್ತಾ ಇದ್ದೀರಾ, ಎಲ್ಲ ಇಂಡಿಪೆಂಡೆಂಟ್ ಬಕೆಟ್ ಸೀಟ್ಸ್ ಇದೆ ನಿಮಗೆ. ಫುಟ್ ಮ್ಯಾಟ್ಸ್ ಎಲ್ಲ ಒರಿಜಿನಲ್ i20 ಫುಟ್ ಮ್ಯಾಟ್ಸ್ ನಿಮ್ಗೆ ಸಿಗ್ತಾ ಇದೆ. KA01 ಹುಂಡೈ ವೆನ್ಯೂ ಅದು ಯಾವ ಮಾಡಲ್ ಇದು ಸರ್? ಇದು ಹುಂಡೈ ವೆನ್ಯೂ SX ವೇರಿಯಂಟ್ ಬರುತ್ತೆ. 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 63,000 ಕಿಲೋಮೀಟರ್ ರನ್ ಆಗಿದೆ. ಇದು ಬಂದು ನಿಮಗೆ ಡೀಸೆಲ್ ಇಂಜಿನ್ ಬರುತ್ತೆ. 10,50,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಡೀಸೆಲ್ ವೆಹಿಕಲ್ದು ಎಕ್ಸ್ಚೇಂಜ್ ನೋಡ್ತಾ ಇದ್ದಾರೆ. 10,50,000 ಕೋಟಿಂಗ್ ಪ್ರೈಸ್. ಇಟ್ ಇಸ್ ನೆಗೋಷಿಯಬಲ್. ಕಲರ್ ತುಂಬ ಬ್ಯೂಟಿಫುಲ್ ಕಲರ್, ಡ್ಯೂಯಲ್ ಟೋನ್ ಕಲರ್ ಇದು. ಟಯರ್ಸ್ ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್ಲೇ ಐತೆ ನಿಮಗೆ. ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಇದು. 2020 ಮಾಡಲ್ ವೆನ್ಯೂ SX ಇದು. ಇದು ಬಂದು ಹುಂಡೈ ವೆನ್ಯೂ SX ಇದು. ನಿಮ್ಗೆ ಮೇನ್ ಇದು ಸನ್ ರೂಫ್ ಬರ್ತದೆ, ಇದು ನೋಡ್ಬೋದು ನೀವು. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡಿ, ಇಂಟೀರಿಯರ್ಸ್ ಎಲ್ಲ ಟಾಪ್ ಕ್ಲಾಸಲ್ಲಿ. ಶೋರೂಮ್ ಮೇಂಟೈನ್ಡ್ ವೆಹಿಕಲ್ ಇದು. ನಿಮಗೆ ಶೋರೂಮ್ ರೆಕಾರ್ಡ್ಸ್ ಕೂಡ ಸಿಗುತ್ತೆ ನಿಮಗೆ. ಹುಂಡೈ ವೆನ್ಯೂ SX ಇದು. ಕ್ರೂಸ್ ಕಂಟ್ರೋಲ್ ಅದೇ, ಕ್ರೂಸ್ ಕಂಟ್ರೋಲ್ ಬಟನ್ಸ್ ಎಲ್ಲ ನಿಮಗೆ ಸ್ಟೇರಿಂಗ್ ಸಿಗುತ್ತೆ. ಈಗ ಒಳಗಡೆ ಇಂಟೀರಿಯರ್ಸ್ ನೋಡಿ, ಇಂಟೀರಿಯರ್ಸ್ ಎಲ್ಲ ಟಾಪ್ ಕ್ಲಾಸ್. ರ್ಯಾಟ್ ಸೀಟ್ಸ್ ಸೂಪರ್ ಕಂಡೀಷನ್ ಮೇಂಟೈನ್ ಮಾಡಿ. ಸೆಪ್ರೇಟ್ AC ರ್ಯಾಟ್ ಸೀಟ್ಸ್, ನಿಮಗೆ ಫ್ಲೋರ್ ಮ್ಯಾಟ್ಸ್ ಸಿಗ್ತದೆ. ಇದು ಹುಂಡೈ i20 KA04 ಯಾವ ಮಾಡಲ್ ಇದು? 2013 ಮಾಡಲ್ ಸರ್. ಮ್ಯಾಗ್ನಾ ವೇರಿಯಂಟ್ ಬರುತ್ತೆ, ಸಿಂಗಲ್ ಓನರ್ ಇದನ್ನು. ಇದು ಬಂದು ನಿಮಗೆ 86,000 ಕಿಲೋಮೀಟರ್ ರನ್ ಆಗಿದೆ. 4,70,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 4,70,000 ಇಸ್ ಎಕ್ಸ್ಪೆಕ್ಟೆಡ್ ಪ್ರೈಸ್. ಫಸ್ಟ್ ಎಕ್ಸ್ಟೀರಿಯರ್ ಎಲ್ಲ ಟಯರ್ಸ್ ನೋಡ್ತಾ ಇದ್ದಾರೆ. ಟಯರ್ಸ್ ಒಂದು ವೆರಿ ಗುಡ್ ಕಂಡೀಷನ್. ಎಕ್ಸ್ಟೀರಿಯರ್ ಬಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ವೆಹಿಕಲ್ ಇದು ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. 86,000 ಇಸ್ ದ ಓಡೋಮೀಟರ್ ರೀಡಿಂಗ್. ಗ್ರೇ ಇದು. ಫಸ್ಟ್ ಓನರ್ ವೆಹಿಕಲ್ 2013 ಮಾಡಲ್ ಇದು. ಇಂಟೀರಿಯರ್ಸ್ ನೋಡಲ್ಲ, ನಿಮಗೆ ಪೈನಿಯರ್ ಆಡಿಯೋ ಸಿಸ್ಟಮ್ ಸಿಗ್ತಾ ಇದೆ ನಿಮಗೆ. ಪೈನಿಯರ್ ಕಂಪ್ನಿ, ಬ್ರ್ಯಾಂಡೆಡ್ ಕಂಪ್ನಿ ಇದು. ಸೀಟ್ಸ್ ಎಲ್ಲ ನೋಡ್ತಾ ಇದ್ದಾರೆ, ಇಂಡಿಪೆಂಡೆಂಟ್ ಸೀಟ್ಸ್ ನಿಮಗಿದೆ. ಲೆದರ್ ಸೀಟ್ ಕವರ್ಸು. ಇದು ಹುಂಡೈ ಗ್ರ್ಯಾಂಡ್ i10 ಆಸ್ಟಾ ಆಟೋಮೆಟಿಕ್. ಅದು KA09 ಮೈಸೂರು RTO ಇನ್ಫಾರ್ಮೇಷನ್. ಸರ್ 2017 ಮಾಡಲು ಸಿಂಗಲ್ ಓನರು, 52,000 ಓಡಿದೆ. ಇದು ಬಂದು ನಿಮಗೆ 575 ಹೇಳ್ತಾ ಇದ್ರೆ ನೆಗೋಷಿಯಬಲ್ ಆಗುತ್ತೆ. ಆಸ್ಟಾ ವೇರಿಯಂಟ್ ಸರ್, ಬಟನ್ ಸ್ಟಾರ್ಟ್ ಬರುತ್ತೆ. 575, 5,75,000 ಇಸ್ ದ ಕೋಟಿಂಗ್ ಪ್ರೈಸ್. ಇದು ಗ್ರ್ಯಾಂಡ್ i10 ಆಸ್ಟಾ ವೇರಿಯಂಟ್, ಮಿಲ್ಕಿ ವೈಟ್ ಕಲರ್, ಡೇ ಲೈಟಲ್ಲಿ ನೋಡ್ತಾ ತುಂಬ ಬ್ಯೂಟಿಫುಲ್ ವೆಹಿಕಲ್. KA09 ಮೈಸೂರು RTO. ಟಯರ್ಸ್ ಎಲ್ಲ ನೋಡ್ತೀವಿ, ಅಪ್ಲೋ ಕಂಪ್ನಿ ಟಯರ್ಸ್, ವೆರಿ ಗುಡ್ ಕಂಡೀಷನ್. ಎಕ್ಸ್ಟೀರಿಯರ್ ಬಾಡಿ ಟೂರ್ ನೋಡ್ತಾರೆ. ಎಕ್ಸ್ಟೀರಿಯರ್ ಬಾಡಿ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗ್ರ್ಯಾಂಡ್ i10 ಆಸ್ಟಾ ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಬಟನ್ ಸ್ಟಾರ್ಟ್ ನೋಡ್ತಾ ಇದ್ದಾರೆ. ಡ್ಯೂಯಲ್ ಟೋನ್ ಇಂಟೀರಿಯರ್ಸ್, ಡಾರ್ಕ್ ಆ್ಯಂಡ್ ಲೈಟ್ ಶೇಡ್ ಕಾಂಬಿನೇಷನ್. ಡ್ಯಾಶ್ ಬೋರ್ಡ್ ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ. ವೆಹಿಕಲ್ ಇಸ್ ವೆಲ್ ಮೇಂಟೈನ್ಡ್ ವೆಹಿಕಲ್. ಇಂಟೀರಿಯರ್ಸ್ನ ನೋಡ್ತಾ ಇದ್ದಾರೆ. ಬಕೆಟ್ ಸೀಟ್ಸ್ ಇದೆ, ಪ್ರೀಮಿಯಂ ಕ್ವಾಲಿಟಿ ಲೆದರ್ ಸೀಟ್ಸ್ ಇದೆ. ಮೇನ್ ಇಲ್ಲಿ ನೀವು ನೋಡಬಹುದು ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನ್ ಬರ್ತಾ ಇದೆ ನಿಮಗೆ. ಇದು ಹಾಂಡಾ. ಇದು ಹಾಂಡಾಲಿ ಯಾವ ಮಾಡಲು ಸರ್? ಹೋಂಡಾ ಸಿಟಿ. ಇದು ಟಾಪ್ ಎಂಡ್ ಮಾಡಲ್ ಬರುತ್ತೆ. ಇದು ಬಂದು 2019 ಸಿಂಗಲ್ ಓನರ್ ವೆಹಿಕಲ್, 33,000 ಕಿಲೋಮೀಟರ್ ರನ್ ಆಗಿದೆ. ಪ್ರೈಸ್ ಬಂದು 8,90,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ವಿತ್ ಸನ್ ರೂಫ್ ಬರುತ್ತೆ ಸರ್. 8,90,000 ಇಸ್ ದ ಕೋಟಿಂಗ್ ಪ್ರೈಸ್. ಇಟ್ ಇಸ್ ನೆಗೋಷಿಯಬಲ್. ಹಾಂಡಾ ಸಿಟಿ ಇದು. KA53 ರಿಜಿಸ್ಟ್ರೇಷನ್ ವಿತ್ IVTEC ಎಂಜಿನ್ ಇದು. ಎಕ್ಸ್ಟೀರಿಯರ್ ನೋಡ್ತಾ ಇದ್ದೀರಾ, ತುಂಬ ಬ್ಯೂಟಿಫುಲ್ ಆಗಿದೆ. ನಿಮ್ಗೊಂದು ಸನ್ ರೂಫ್ ಸಿಗ್ತಾ ಇದೆ ನೋಡಿ. ಎಕ್ಸ್ಟೀರಿಯರ್ ಬಾಡಿ ಇಸ್ ವೆಲ್ ಮೇಂಟೈನ್, ಟಾಪ್ ಕ್ಲಾಸ್ ಕಂಡೀಷನ್ ಐತೆ ವೆಹಿಕಲ್. ಹಾಂಡಾ ಸಿಟಿ ZX IVTEC ಇದು. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡೋಣ ಹೇಗೆ. ಇಟ್ ಕಮ್ಸ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಇದು. ಸ್ಮಾರ್ಟ್ ಸಿಸ್ಟಮ್ ಇದೆ. ಎಷ್ಟು ವೈಡ್ ಡಿಸ್ಪ್ಲೇ ಇದೆ ನೋಡಿ. ಮತ್ತು ನಿಮ್ಗೆ ಬಟನ್ ಸ್ಟಾರ್ಟ್ ಅಲ್ಲೇ ಬರ್ತದೆ. ಎಂಜಿನ್ ಬಟನ್ ಸ್ಟಾರ್ಟ್ ಐತೆ ನಿಮಗೆ. ಹುಂಡೈ ವೆರನಾ ಅದು ಮಿಲ್ಕಿ ವೈಟ್ ಕಲರ್. KA03 ರಿಜಿಸ್ಟ್ರೇಷನ್ ಯಾವ ಮಾಡಲ್ ಇದು? ಸರ್ ಇದು ಹುಂಡೈ ವರ್ಣಾ ಫ್ಲೂಡಿಕ್ ಸರ್, SX ವೇರಿಯಂಟ್ ಬರುತ್ತೆ. ಇದು ಬಂದು ನಿಮಗೆ 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 88,000 ಕಿಲೋಮೀಟರ್ ರನ್ ಆಗಿದೆ. 4,40,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಡೀಸೆಲ್ ಇಂಜಿನ್ ಇದು. ಓಕೆ, 4,40,000, 4,40,000 ಹೇಳ್ತಾರೆ. ವೆರನಾ ಫ್ಲೂಡಿಕ್ ಡೀಸೆಲ್ ವೆಹಿಕಲ್ ಇದು. ಮಿಲ್ಕಿ ವೈಟ್ ಕಲರ್, ಡೇ ಲೈಟ್ ನೋಡ್ತಾ ಇದ್ದಾರೆ. ತುಂಬ ಬ್ಯೂಟಿಫುಲ್ ವೆಹಿಕಲ್, ವೆಲ್ ಮೇಂಟೈನ್ ವೆಹಿಕಲ್. ಸನ್ ಲೈಟಲ್ಲಿ ನೋಡ್ತಾ ಇದ್ದಾರೆ. ವೈಟ್ ಕಲರ್ ವೆಹಿಕಲ್ ಒಂದು ತುಂಬ ಅಟ್ರಾಕ್ಟಿವ್ ಆಗಿರ್ತದೆ. ಟಯರ್ಸ್ ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್ ಐತೆ. ಹೀಗೆ ಇಂಟೀರಿಯರ್ಸ್ ನೋಡಲ್ಲ. ಇಂಟೀರಿಯರ್ಸ್ ಆಲ್ಸೋ ವೆಲ್ ಮೇಂಟೈನ್. ವರ್ನಾ ಫ್ಲೂಡಿಕ್ ಡೀಸೆಲ್ ವೆಹಿಕಲ್ ಇದು. ಹುಂಡಾ i10 ಯಾವ ಮಾಡಲ್ ಇದು? ಸರ್ ಇದು ಹುಂಡಾ i10 ಸರ್, 2015-16 ರಿಜಿಸ್ಟ್ರೇಷನ್, ಮ್ಯಾಗ್ನಾ ವೇರಿಯಂಟ್ ಬರುತ್ತೆ. ಇದು ಬಂದು ನಿಮಗೆ 75,000 ಕಿಲೋಮೀಟರ್ ರನ್ ಆಗಿದೆ. 4,25,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 4,25,000, 4,25,000 ಎಕ್ಸ್ಪೆಕ್ಟೆಡ್ ಪ್ರೈಸ್. ಟಯರ್ಸ್ ಎಲ್ಲ ಗುಡ್ ಕಂಡೀಷನ್ ಐತೆ. ಇದು ಬಂದು 2015 ಮೇಕೋ. ರಿಜಿಸ್ಟ್ರೇಷನ್ಸ್ 2016 ಇದು. ಫಾರ್ ಸಿಂಗಲ್ ಓನರ್ ವೆಹಿಕಲ್, ಸಿಲ್ವರ್, 70,000 ಕಿಲೋಮೀಟರ್ಸ್ ರೈಡಿಂಗ್.
ರೆನಾಲ್ಡ್ ಡಸ್ಟರ್ ಅದು K05 ರಿಜಿಸ್ಟ್ರೇಷನ್ ಯಾವ ಮಾಡಲು? ಸರ್ ಇದು ಡಸ್ಟರು RXL ವೇರಿಯಂಟ್ ಬರುತ್ತೆ. ಇದು ಬಂದು ನಿಮಗೆ 85 PS 2014 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. 1,02,000 ಕಿಲೋಮೀಟರ್ ರನ್ ಆಗಿದೆ. ಡೀಸೆಲ್ ಇಂಜಿನ್ ಬರುತ್ತೆ. 6,75,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 6,75,000 ಎಕ್ಸ್ಪೆಕ್ಟ್ ಪ್ರೈಸ್, ಇಟ್ ಇಸ್ ನೆಗೋಷಿಯಬಲ್. 675 ಹೇಳ್ತಾ ಇದ್ದಾರೆ. ಟಯರ್ಸ್ನ ನೋಡ್ಬೋದು, ಬ್ರಿಸ್ಟೋನ್ ಕಂಪ್ನಿ ಟಯರ್ಸ್ ಇನ್ ಆಸಮ್ ಕಂಡೀಷನ್. ಡೀಸೆಲ್ ವೆಹಿಕಲ್ ಇದು ನಿಮಗೆ, ಸಿಂಗಲ್ ಓನರ್ ವೆಹಿಕಲ್, ವೈಟ್ ಕಲರ್ ವೆಹಿಕಲ್, 2014 ಮಾಡೆಲ್ ಇದು, 85 PSI ಇದು. ಈಗ ಇಂಟೀರಿಯರ್ಸ್ ಡ್ಯೂಯಲ್ ಟೋನ್ ಇಂಟೀರಿಯರ್ಸ್ ಐತೆ. ಸುಜುಕಿ ಬ್ರೀಜಾ KA03 ರಿಜಿಸ್ಟ್ರೇಷನ್ ಯಾವ ಮಾಡೆಲ್ ಇದು? ಸರ್ ಇದು 2017 ಮಾಡಲು, LDI ಆಪ್ಷನಲ್ ಬರುತ್ತೆ. ಇದು ಬಂದು ನಿಮಗೆ ಸಿಂಗಲ್ ಓನರ್ ವೆಹಿಕಲ್ಲು, 56,000 ಕಿಲೋಮೀಟರ್ ರನ್ ಆಗಿದೆ. 7,75,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಡೀಸೆಲ್ ಇಂಜಿನ್ ಸರ್ ಇದು. 7,75,000 is the quoting price. It is a diesel vehicle. It is negotiable. ಯಾವ ಪ್ರೈಸ್ ಫೈನಲ್ ಅಲ್ಲ. ನೀವು ಒಂದು ವೆಹಿಕಲ್ ನೋಡಿ ಟೆಸ್ಟ್ ಡ್ರೈವ್ ತೊಗೊಳ್ಳಿ, ಆಮೇಲೆ ಕೂತ್ಕೊಂಡು ಹೆಚ್ಚು ಕಡಿಮೆ ಏನೋ ಮಾಡಿ ಬಿಸ್ನೆಸ್ ಮಾಡ್ಕೊಳ್ಳ. ಇದು ಬೇರೆ ಕೋಟಿಂಗ್ ಪ್ರೈಸ್. ಇದು ಎಕ್ಸ್ಟೀರಿಯರ್ ಎಲ್ಲ ತುಂಬ ನೀಟಾಗಿದೆ. ಗ್ರೇ ಕಲರ್ ವೆಹಿಕಲ್ ಇದು. 7,75,000. ಒಳಗಡೆ ಇಂಟೀರಿಯರ್ಸ್ ನೋಡಿ. KA51 ರಿಜಿಸ್ಟ್ರೇಷನ್ ರೆನಾಲ್ಡ್ ಡಸ್ಟರ್ ಯಾವ ಮಾಡೆಲ್ ಅದು? ಸರ್ ಇದು ಡಸ್ಟರ್ RXL 110 PS ಬರುತ್ತೆ. 2015 ಮಾಡೆಲ್ ಸಿಂಗಲ್ ಓನರು, 72,000 ಕಿಲೋಮೀಟರ್ ರನ್ ಆಗಿದೆ. ಇದು ಬಂದು ನಿಮಗೆ ಡೀಸೆಲ್ ಇಂಜಿನ್ನು. 6,75,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 6,75,000 is the quoting price. It is negotiable. First exterior ನೋಡೋಣ. ಎಕ್ಸ್ಟೀರಿಯರ್ ಬಾಡಿ ಎಲ್ಲ ತುಂಬ ನೀಟಾಗಿದೆ. ಟಯರ್ಸ್ ಎಲ್ಲ ನೋಡ್ಬೋದು, ಶೋರೂಮ್ ಕಂಡೀಷನ್ ಟಯರ್ಸ್ ಇದೆ. ಇಟ್ಸ್ ಅ ಡೀಸೆಲ್ ವೆಹಿಕಲ್. ಇಟ್ ಇಸ್ RXL ಮಾಡೆಲ್ ಅದು, 110 PS ಅದು. ಇಂಟೀರಿಯರ್ಸ್ನ ಹೆಂಗೆ ಮೇಂಟೈನ್ ಮಾಡಿದ್ರೆ ನೋಡ್ಬೋದು. ಸೀಟ್ಸ್ ಎಲ್ಲ ನಿಮಗೆ ಇಂಡಿಪೆಂಡೆಂಟ್ ಬಕೆಟ್ ಸೀಟ್ಸ್, ಪ್ರೀಮಿಯಂ ಲೆದರ್ ಸೀಟ್ಸ್ ಐತೆ ನಿಮಗೆ. ಇಂಟೀರಿಯರ್ಸ್ ಎಲ್ಲ ಟಾಪ್ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದೆ. ಓಡೋಮೀಟರ್ ರೀಡಿಂಗ್ ನೀವು ನೋಡ್ಬೋದು, 72,954 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. KA02 ರಿಜಿಸ್ಟ್ರೇಷನ್ ಹುಂಡಾಯ್ ಕ್ರೇಟಾ ಯಾವ ಮಾಡಲು? ಸರ್ ಇದು ಕ್ರೇಟಾ 1.6 ಇಂಜಿನ್ ಬರುತ್ತೆ. E+ ವೇರಿಯಂಟು, 2017 ಸಿಂಗಲ್ ಓನರ್ ವೆಹಿಕಲ್ಲು. ಇದು ಬಂದು ನಿಮಗೆ 46,000 ಕಿಲೋಮೀಟರ್ ರನ್ ಆಗಿದೆ. ಪೆಟ್ರೋಲ್ ಇಂಜಿನ್ ಇದು. 8,75,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 8,75,000 is the quoting price. It is negotiable. ಗುಡಿಯಾ ಕಂಪ್ನಿ ಟಯರ್ಸ್ ಗುಡ್ ಕಂಡೀಷನ್ಲೇ ಐತೆ. 875 ಎಕ್ಸ್ಟೀರಿಯರ್ ನೋಡ್ತಾ ಇದ್ದೀರಾ. ಸಿಲ್ವರ್ ಕಲರ್ ವೆಹಿಕಲ್, ಸೂಪರ್ ಆಗಿದೆ. ಡೇ ಲೈಟಲ್ಲಿ ವೆರಿ ಬ್ಯೂಟಿಫುಲ್, ವೆಲ್ ಮೇಂಟೈನ್ ವೆಹಿಕಲ್. ರ್ಯಾಟ್ ಟಯರ್ಸ್ ಆಲ್ಸ್ ಇನ್ ವೆರಿ ಗುಡ್ ಕಂಡೀಷನ್. ಈಗ ಇಂಟೀರಿಯರ್ಸ್ ಎಲ್ಲ ನೋಡಿ. ದಿಸ್ ಇಸ್ ಅ ಶೋರೂಮ್ ಮೇಂಟೈನ್ ವೆಹಿಕಲ್. ನಿಮಗೆ ಶೋರೂಮ್ ರೆಕಾರ್ಡ್ಸ್ ಎಲ್ಲ ಸಿಗ್ತದೆ. ಇಂಟೀರಿಯರ್ಸ್ ಎಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಕ್ಲೀನ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಇದೆ, ತುಂಬ ಬ್ಯೂಟಿಫುಲ್, ವೆರಿ ಅಟ್ರಾಕ್ಟಿವ್ ಡ್ಯಾಶ್ ಬೋರ್ಡು. ಮತ್ತು ಡ್ರೈವ್ ಮೋಡ್ಸ್, ಡಿಫ್ರೆಂಟ್ ಡ್ರೈವ್ ಮೋಡ್ಸ್ ಬರ್ತವೆ. ಕಂಟ್ರೋಲ್ ಬಟನ್ಸ್ಲ ನಿಮ್ಗೆ ಸ್ಟೀರಿಂಗ್ ಕಾಲ್ನಾಗ ಸಿಗ್ತದೆ. ನಿಮ್ಗೆ i20 KA53 ರಿಜಿಸ್ಟ್ರೇಷನ್ ಯಾವ ಮಾಡಲ್ ಇದು? ಸರ್ ಇದು 2018 ಮಾಡಲು ಸರ್, ಸಿಂಗಲ್ ಓನರ್. ಆಸ್ಟಾ ಆಪ್ಷನಲ್ಲೂ ಟಾಪ್ ಆ್ಯಂಡ್ ವೆಹಿಕಲ್ ಬರುತ್ತೆ. ಪೆಟ್ರೋಲ್ ಇಂಜಿನ್ನು. ಇದು ಬಂದು ನಿಮಗೆ 85,000 ಕಿಲೋಮೀಟರ್ ರನ್ ಆಗಿದೆ. 7,50,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 7.5, 7,50,000 is the quoting price. It is negotiable. Day light ಅಲ್ಲಿ ನೋಡ್ತಾ ಇದ್ದೀರಾ. ಸಿಲ್ವರ್ ಕಲರ್ ವೆಹಿಕಲ್, ತುಂಬ ಬ್ಯೂಟಿಫುಲ್ ಆಗಿದೆ. ಟಯರ್ಸ್ ಅಪೋಲೋ ಕಂಪ್ನಿ ಟಯರ್ಸ್ ಇನ್ ಆಸಮ್ ಕಂಡೀಷನ್, ಶೋರೂಮ್ ಕಂಡೀಷನ್ ಟಯರ್ಸ್. ಎಕ್ಸ್ಟೀರಿಯರ್ ಬಾಡಿ ಇಸ್ ವೆಲ್ ಮೇಂಟೈನ್, ಟಾಪ್ ಕ್ಲಾಸ್ ಶೋರೂಮ್ ಮೇಂಟೈನ್ ವೆಹಿಕಲ್. ರ್ಯಾಟ್ ಟಯರ್ಸ್ ಆಲ್ಸೋ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಫುಲ್ ಟೋನ್ ಇಂಟೀರಿಯರ್ಸ್, ಡಾರ್ಕ್ ಆ್ಯಂಡ್ ಲೈಟ್ ಶೇಡ್ ಕಾಂಬಿನೇಷನ್, ತುಂಬ ಬ್ಯೂಟಿಫುಲ್ ಆಗಿದೆ. ಡ್ಯಾಶ್ ಬೋರ್ಡ್ ನೀವು ನೋಡ್ತಾ ಇದ್ದೀರಾ. ನಿಮಗೆ ಎಂಜಿನ್ ಬಟನ್ ಸ್ಟಾರ್ಟ್ ಸಿಗ್ತಾ ಇದೆ. ವೆಲ್ ಮೇಂಟೈನ್ ವೆಹಿಕಲ್, ಶೋರೂಮ್ ಮೇಂಟೈನ್ ವೆಹಿಕಲ್ ಇದು. ಇಂಟೀರಿಯರ್ಸ್ನ ಅಷ್ಟು ಟಾಪ್ ಕ್ಲಾಸ್ ಆಗೈತೆ. ಸೀಟ್ ಕವರ್ಸ್ ಇರಲಿ ಮತ್ತು ಫುಟ್ ಮ್ಯಾಟ್ಸ್ ಎಲ್ಲ ಕಂಪ್ನಿ ಇದು, ಒರಿಜಿನಲ್ ಸ್ಟಾಕ್. KA04 ಹುಂಡಾಯ್ ವರ್ನಾ ಫ್ಲೂಡಿಕ್ ಯಾವ ಮಾಡಲು? ಸರ್ 2014 ಮಾಡಲು, SX ಆಪ್ಷನಲ್ ಟಾಪ್ ಆ್ಯಂಡ್ ವೇರಿಯಂಟ್ ಬರುತ್ತೆ. ಇದು ಬಂದು ನಿಮಗೆ ಸೆಕೆಂಡ್ ಓನರ್ ವೆಹಿಕಲ್ಲು. 14 ಮಾಡಲು, 68,000 ಕಿಲೋಮೀಟರ್ ರನ್ ಆಗಿದೆ. 6,25,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಇದು ವರ್ನಾ ಫ್ಲೂಡಿಕ್ ಡೀಸೆಲ್ ವೆಹಿಕಲ್, ಸಿಲ್ವರ್ ವೆಹಿಕಲ್ ಅದು. ನಿಮಗೆ ನೋಡಿ ಟಯರ್ಸ್ ಎಲ್ಲ ಸೂಪರ್ ಕಂಡೀಷನ್ಲೇ ಐತೆ. ಇದು ಟಾಪ್ ಆ್ಯಂಡ್ ನಿಮಗೆ ಒಂದು ಸೂಪರ್ ಲೈಟಿಂಗ್ ಎಲ್ಲ ಐತೆ. ನಿಮಗೆ ಬ್ರಿಸ್ಟೋನ್ ಕಂಪ್ನಿ ಟಯರ್ಸ್. ವರ್ನಾ ಫ್ಲೂಡಿಕ್ ನೋಡಿ, ಒಳಗಡೆ ಇಂಟೀರಿಯರ್ಸ್ ಒಂದು ಟಾಪ್ ಕ್ಲಾಸ್ ಆಗಿದೆ. 360 ಡಿಗ್ರೀಸ್ ಕ್ಯಾಮ್ರಾ ನಿಮ್ಗೆ ಸಿಗ್ತೆ. ನಿಮಗೆ ಬಟನ್ ಸ್ಟಾರ್ಟು, ಕಾಲ್ ರಿಸೀವಿಂಗ್ ಬಟನ್ಸ್ನ ನಿಮ್ಗೆ ಸ್ಟೀರಿಂಗ್ ವೀಲ್ ಐತೆ.